ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗ್ತದೆ, ದೊಡ್ಡ ದೊಡ್ಡವ್ರು ಮಾಡ್ತಾರೆ. ನಮ್ಮೆಲ್ಲ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡ್ಲೇಬೇಕು, ಕೊಡ್ತಾರೆ. ಆಗುತ್ತೆ, ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಸಿದ್ದರಾಮಯ್ಯ ಅವ್ರು ನೋಡ್ರಿ ಆರ್ಥಿಕ ತಜ್ಞರಿದ್ದಂಗ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲಾ ಜಾತಿ, ಎಲ್ಲಾ ವರ್ಗದ ಜನ, ಇವನ್ ಎಲ್ಲಾ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿಯವರಿಗೂ ನಮ್ ಗ್ಯಾರಂಟಿ ಹೊಂಟಾವು, ಎಲ್ಲಾ ಜಾತಿಯವರಿಗೂ ನಮ್ ಗ್ಯಾರಂಟಿ ಹೊಂಟಾವು. ನಮ್ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ನಾವು. ಅಲ್ಲಾನು ಅದನ, ಅಕ್ಬರ್ ಅದನ, ರಾಮು ಅದನ, ಸೀತಾನು ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನ್ ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತದ. 2.5 ವರ್ಷದಿಂದ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಬಹುದಿತ್ತು ಕೆಲವೊಂದು ಕಡೆ. ನವೆಂಬರ್ ಚೇಂಜ್ ಆಗುತ್ತೆ ನಾ ಹೇಳಿಲ್ಲ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ನಿಮ್ಮ ಒಪಿನಿಯನ್ ಕೇಳಿದ್ರೆ ಸ್ಥಳೀಯ ಶಾಸಕರು ಅವ್ರಿಗೂ ಹೇಳ್ತೀವಿ ನಾವು.